ಆಗಸದಲ್ಲಿ ಅಸಂಖ್ಯಾತ ನಕ್ಷತ್ರಗಳು ಮಿಂಚುತ್ತಿದ್ದರೂ ಪ್ರತಿಯೊಂದು ನಕ್ಷತ್ರವೂ ತನ್ನದೇ ಆದ ಹೊಳಪಿದೆ. ಅದೇ ರೀತಿ ಜಗತ್ತಿನಲ್ಲಿ ಕೋಟ್ಯಾಂತರ ಜನರಿದ್ದಾರೆ. ಪ್ರತಿಯೊಬ್ಬರಿಗೂ ತನ್ನದೇ ಆದ ಆದರ್ಶ ಮೌಲ್ಯಗಳು ಇರುತ್ತದೆ. ಅಂತೆಯೇ ವ್ಯಕ್ತಿತ್ವ ವಿಕಾಸದ ಮೂಲಕ ಶಾಶ್ವತ ವಿಶ್ವಶಾಂತಿಯನ್ನು ಸ್ಥಾಪಿಸುವ ಉದ್ದೇಶದಿಂದ ಆರಂಭಗೊಂಡ ನಮ್ಮ ಈ ಸಂಸ್ಥೆ ಸದಸ್ಯರಿಗೆ ಅನೇಕ ವಿಧಗಳಲ್ಲಿ ಅವಕಾಶಗಳನ್ನು ಒದಗಿಸುತ್ತಲೇ ಬಂದಿದೆ. ಒಬ್ಬ ಸಾಮಾನ್ಯ ಸದಸ್ಯನಾಗಿ ಸೇರಿದ ವ್ಯಕ್ತಿಗೆ ನಾಯಕತ್ವ ತರಬೇತಿ, ವ್ಯವಹಾರ ಮೊದಲಾದ ವಿಷಯಗಳಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಲು ಅವಕಾಶ ಸಾಧ್ಯವಿದೆ. ಪ್ರತಿಯೊಂದು ಹಂತದಲ್ಲೂ ತನ್ನ ಜವಾಬ್ದಾರಿಯನ್ನು ಚೆನ್ನಾಗಿ ಅರಿತು ನಿಭಾಯಿಸಿದಲ್ಲಿ ನಮ್ಮ ಜೆಸಿ ಮತ್ತು ಜೆಸಿಯೇತರ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ. ಇದು ಪೂರಕವೆಂದು ಹೇಳುತ್ತಾ ಇಂದಿನ ನಮ್ಮ JCI ಕೊಕ್ಕಡ ಕಪಿಲ ಪ್ರಾಂತ್ಯ ಸಿ ವಲಯ 15ರ 3ನೇ ವರ್ಷದ ಪದಗ್ರಹಣ ಸಮಾರಂಭ. ಇದೀಗ ನಾವು ಪದಗ್ರಹಣ ಸಮಾರಂಭದ ಸಭಾ ಕಾರ್ಯಕ್ರಮದಲ್ಲಿ ಇದ್ದೇವೆ. ಕಾರ್ಯಕ್ರಮದ ವೇದಿಕೆಗೆ ನಮ್ಮ ಜೂನಿಯರ್ ಜೆಸಿಯ ಸವಿತಾ ಯುವ ಜೆಸಿ ಅಧ್ಯಕ್ಷರು ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ADJC ಅಧ್ಯಕ್ಷರು 2022 JC ಉಮಾ ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. 2022ನೇ ಯಶಸ್ವಿ ಕಾರ್ಯದರ್ಶಿ JCU ನರಸಿಂಹ ನಾಯ್ಕ್ ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಯಶಸ್ವಿ ನಾಯಕ JCHGF K ಶ್ರೀಧರ್ ರಾವ್ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇಂದಿನ ಪದಗ್ರಹಣ ಸಮಾರಂಭದ JC ಭರತ್ ಶೆಟ್ಟಿ ವಲಯ ಉಪಾಧ್ಯಕ್ಷರು ಪ್ರಾಂತೀಯ ಸಿ ಇವರನ್ನು ವೇದಿಕೆಗೆ ಶ್ರೀಯುತ ಜೋಸೆಫ್ ಪಿರೇರ ಇವರು ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅಕ್ಷರ ದೇವಿ ಕಾರ್ಯಕ್ರಮದ ಉದ್ಘಾಟನೆ. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿರುವಂಥ ಡಾಕ್ಟರ್ ದಿವಾ ಕೊಕ್ಕಡ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಶ್ರೀ ಧರ್ಮಸ್ಥಳ ಕಾಲೇಜ್ ಉಜಿರೆ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇವರನ್ನು ವೇದಿಕೆಗೆ ನಮ್ಮ ಕೊಕ್ಕಡ ಕಪಿಲ JCಯ ಸದಸ್ಯರು ಕರೆದುಕೊಳ್ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಆಗಮಿಸಿದಂತಹ ಎಲ್ಲ JCಯೇತರ ಬಂಧುಗಳನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಆತ್ಮೀಯರೇ, 2023ನೇ ಸಾಲಿನ JCI ಕೊಕ್ಕಡ ಕಪಿಲ ಪ್ರಾಂತ್ಯ ಸಿ ವಲಯ 15ರ 3ನೇ ವರ್ಷದ ಪದಗ್ರಹಣ ಸಮಾರಂಭದ ವೇದಿಕೆಯಲ್ಲಿ ನಾವಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಆರಂಭ ಮಾಡುವ ಮೊದಲು ನಾವು ಸುಸ್ಥಿತಿಗೆ ತರ್ತಾ ಇದ್ದೇವೆ. JC ವಾಣಿ JC ಪ್ರತೀಕ್ಷಾ ಶೆಟ್ಟಿ ಅವರಿಂದ. ದೇವರಲ್ಲಿ ವಿಶ್ವಾಸವು ಮಾನವ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರ್ಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ ಹೀಗೆಂದು ನಾವು ನಂಬುತ್ತೇವೆ. ಪದಗ್ರಹಣ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಕ್ಷರದೇವಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಬಂದಂತಹ ಡಾಕ್ಟರ್ ದಿವಾ ಕೊಕ್ಕಡ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಶ್ರೀ ಧರ್ಮಸ್ಥಳ ಮಂಜುನಾಥರ ಕಾಲೇಜು ಇವರನ್ನು JCI ಕೊಕ್ಕಡ ಕಪಿಲ ಘಟಕದ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಇರಬೇಕಾದಂತಹ JFT ಪುರುಷೋತ್ತಮ ಶೆಟ್ಟಿ ವಲಯ ಅಧ್ಯಕ್ಷರು ವಲಯ 15 JCI ಇಂಡಿಯಾ ಇವರನ್ನು ನಾವು ಕೇಳ್ಕೊಂಡಿದ್ದೆವು. ಅವರು ಕಾರಣಾಂತರದಿಂದ ಬಂದಿಲ್ಲ. ಅವರನ್ನು ಎಲ್ಲರ ಪರವಾಗಿ ನಮ್ಮ ಘಟಕದ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನ ಅಧಿಕಾರಿಯಾಗಿ ಭಾಗವಹಿಸಿರುವ ವಲಯ ಉಪಾಧ್ಯಕ್ಷರು ಪ್ರಾಂತ್ಯ ಸಿ ವಲಯ 15ರ JC ಭರತ್ ಶೆಟ್ಟಿ ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಮ್ಮ ಘಟಕದ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ JC ಗಣೇಶ್ ಅವರಿಗೂ ಸ್ವಾಗತಿಸ್ತಾ 2022ನೇ ವರ್ಷದಲ್ಲಿ ನಮ್ಮ ಜೊತೆ ಸಹಕರಿಸಿದ JC ನರಸಿಂಹ ನಾಯ್ಕ ಅವರನ್ನು ನಮ್ಮ ಘಟಕದ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೂನಿಯರ್ JC ವಿಭಾಗದಲ್ಲಿರುವ JC ಸವಿತಾ ನಮ್ಮ ಘಟಕದ ಅಧ್ಯಕ್ಷರು ಅವರನ್ನು ನಮ್ಮ ಘಟಕದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆ ಮುಂಭಾಗದಲ್ಲಿರುವ
ಎಲ್ಲ ಜೆ ಸಿ ಬಂಧು ಮಿತ್ರರನ್ನು ಸ್ವಾಗತಿಸ್ತಾ ಇದ್ದೇನೆ. ಇವರು ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಮಹಾವಿದ್ಯಾಲಯ ಉಜಿರೆ ಎಲ್ಲಿ ಉದ್ಯೋಗದಲ್ಲಿದ್ದು ಉಜಿರೆಯ ಹಮಾನ ಸಂಶೋಧನಾ ಕೇಂದ್ರದ ಮೂಲಕ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದ ತುಳುನಾಡಿನ ಆಚರಣೆಗಳು ವಿಷಯದ ಮಹಾಪ್ರಬಂಧಕ್ಕೆ PhD ಪದವಿ ಪಡೆದಿರುತ್ತಾರೆ. ಕದಿರು ಮುಂದುವರಿಸಿ ನುಡಿದೀಪಿಕಾ ಪ್ರಕಟಿತ 3 ಇವರ ಕವನ ಸಂಕಲನಗಳು. ತುಳುನಾಡಿನ ಆಚರಣೆಗಳು ಇವರ ಪ್ರಕಟಿತ ಸಂಶೋಧನಾ ಗ್ರಂಥ. ಇವರು ಕರ್ನಾಟಕ ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯರು. ಇವರೇ ಡಾ ದಿವ ಕೊಕ್ಕಡ. ಇವರು ಇಂದಿನ ಅಕ್ಷರದೀವಿ ಕಾರ್ಯಕ್ರಮದ ಉದ್ಘಾಟಕರು. ಇವರನ್ನು ನಾನು ಸಂತೋಷವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಡೆಂತ್ಯಾರಿನ ಊರಿನವರಾದ ಮಾನ್ಯರು ತಮ್ಮ BCom ಪದವಿಯನ್ನು ಸಕ್ರೆಡ್ ಹಾರ್ಟ್ ಕಾಲೇಜಿನಲ್ಲಿ ಪಡೆದಿದ್ದಾರೆ. MCom ಪದವಿಯನ್ನು SVS ಕಾಲೇಜ್ ಬಂಟ್ವಾಳದಲ್ಲಿ ಪೂರೈಸಿರುತ್ತಾರೆ. ಇವರು JCA ಮಡೆಂತ್ಯಾರನ್ನು 2013ರಲ್ಲಿ ಸೇರುವ ಮೂಲಕ JC ಆಂದೋಲನದಲ್ಲಿ ಪಾಲ್ಗೊಂಡರು. 2018ರಲ್ಲಿ ಜಾಯಿಂಟ್ ಸೆಕ್ರೆಟರಿ ಹಾಗೂ 2019ರಲ್ಲಿ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. 2020 ಹಾಗೂ 2021ರಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರು 2022ನೇ ಸಾಲಿನಲ್ಲಿ JCI ಮಡೆಂತ್ಯಾರ್ನ ಅಧ್ಯಕ್ಷರಾಗಿ ಆಯ್ಕೆಯಾದರು. 2022ರಲ್ಲಿ ಝೋನ್ ಟ್ರೈನರ್ಸ್ ವರ್ಕ್ಶಾಪನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ಇವರು ಝೋನ್ 15ರ ಪ್ರೊವಿಷನಲ್ ಝೋನ್ ಟ್ರೈನರ್ ಆಗಿಯೂ ನೇಮಕಗೊಂಡರು. 2023 ಸಾಲಿನ ವಲಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ತಮ್ಮ ಅಧ್ಯಕ್ಷಾವಧಿಯಲ್ಲಿ ಮಿಡ್ಕಾನ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಲೋಮ್ ಅವಾರ್ಡ್, ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಗೋಲ್ಡನ್ ಲೋಮ್ ಅವಾರ್ಡ್, ಝೋನ್ ಕಾನ್ನಲ್ಲಿ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಸಿಲ್ವರ್ ಲೋಮ್ ಅವಾರ್ಡ್ ಅನ್ನು ಪಡೆದಿದ್ದಾರೆ. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಏರಿಯಾದಲ್ಲಿ ಟಾಪ್ 18 ಲೋಮ್ ಅವಾರ್ಡನ್ನು ಗಳಿಸಿದ್ದಾರೆ. ಮಿಡ್ಕಾನ್, ಶೃಂಗ, ಝೋನ್ ಇನ್ಸ್ಟಾಲೇಷನ್ ಸಮಾರಂಭಗಳ ಆತಿಥ್ಯವನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಯಕ್ಷಗಾನ, ಓದು, ಪ್ರವಾಸ, ಚಾರಣಗಳನ್ನು ತಮ್ಮ ಹವ್ಯಾಸವನ್ನಾಗಿಸಿಕೊಂಡಿದ್ದಾರೆ. ಇಂದಿನ ಈ ಸಭೆಯ ಪ್ರಧಾನ ಅಧಿಕಾರಿಯಾಗಿರುವ ಇವರೇ JC ಭರತ್ ಶೆಟ್ಟಿ, ವಲಯ ಉಪಾಧ್ಯಕ್ಷರು, ಪ್ರಾಂತ್ಯ C, ವಲಯ 15. ಹಾಗೂ 13ರಂದು ನಡೆದ ಶೃಂಗಾಚಾರಣಕ್ಕೆ ನೋಂದಣಿ ಮಾಡಿಸಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುತ್ತೇವೆ. 23/2/22ರಂದು ನಡೆದ LDMT ತರಬೇತಿ ZVPಯ ವರಿಂದ ನಡೆದಿರುತ್ತದೆ. 6/3/22ರಂದು ನಮ್ಮ ಘಟಕದಿಂದ ಕ್ರಿಕೆಟ್ ಪಂದ್ಯಾಟವು ನಡೆದಿರುತ್ತದೆ. 11/3/22ರಂದು JCI ಕದಮಕ್ಕೆ NVP ಭೇಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿರುತ್ತೇವೆ. 19/3/22ರಂದು JCI ಕಾಪುನಲ್ಲಿ ನಡೆದ ಕಡಲೋತ್ಸವದಲ್ಲಿ ನಮ್ಮ ಘಟಕದಿಂದ ಸಕ್ರಿಯವಾಗಿ ಭಾಗವಹಿಸಿರುತ್ತೇವೆ. 5/4/22ರಂದು ನಮ್ಮ ಘಟಕ ಹಾಗೂ ಗ್ರಾಮ ಪಂಚಾಯತ್ ಕೊಕ್ಕಡ ಸಹಭಾಗಿತ್ವದಲ್ಲಿ ಸ್ವಚ್ಛತಾ ಆಂದೋಲನ ಹಾಗೂ 150 ಜನರಿಗೆ ಫಲಾಹಾರದ ವ್ಯವಸ್ಥೆಯನ್ನು ಮಾಡಿರುತ್ತೇವೆ. 20/5/22ರಂದು 10ನೇ ತರಗತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಕುಮಾರಿ ಅನನ್ಯ ಅವಳಿಗೆ ಮನೆಯಲ್ಲಿ ಸನ್ಮಾನ ಮಾಡಿ ನಗದು ವಿತರಣೆ ಮಾಡಿ 2 ವರ್ಷಗಳ ವಿದ್ಯಾಭ್ಯಾಸಕ್ಕೆ ನೆರವನ್ನು ನೀಡುತ್ತಾ ಬರುತ್ತಿದ್ದೇವೆ. 29/5/22ರಂದು ಮಿಡ್ಕಾನ್ ರಂಗೋಲಿ JCI ಮಡೆಂತ್ಯಾರಿಗೆ ಭೇಟಿ. 26/6/22ರಂದು ಬೆಳ್ಳಾರಿಯಲ್ಲಿ ನಡೆದ ಕೆಸರದ ಪರ್ವದಲ್ಲಿ ಭಾಗವಹಿಸಿರುತ್ತೇವೆ. 27/6/22ರಂದು ಕಳೆಂಜದಲ್ಲಿ 4 ಜನ ಪ್ರತಿಭಾನ್ವಿತರಿಗೆ JCI ವತಿಯಿಂದ ಸನ್ಮಾನ ಕಾರ್ಯಕ್ರಮ ಮಾಡಿರುತ್ತೇವೆ. 3/7/22ರಂದು JCI ವಿಟ್ಲಲ್ಲಿ ನಡೆದ ಬಣ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತೇವೆ. 9/7/22ರಂದು JCI ಮಂಗಳ ಗಂಗೋತ್ರಿಯಲ್ಲಿ ZVP ವಿಸಿಟ್ ಭಾಗವಹಿಸಿರುತ್ತೇವೆ. 22/7/22ರಂದು ಕನ್ಯಾಡಿ ಮಠಕ್ಕೆ JCI ವತಿಯಿಂದ ಚಾತುರ್ಮಾಸ ಕಾರ್ಯಕ್ರಮದಲ್ಲಿ ಭೇಟಿ ನೀಡಿರುತ್ತೇವೆ.
26/7/22ರಂದು ZP ಯವರ ಅಧಿಕೃತ ಭೇಟಿ ಹೆಜ್ಜೆ ನಮ್ಮ ಘಟಕಕ್ಕೆ. 31/7/22ರಂದು JCI ಮಾರಣಕಟ್ಟೆಯಲ್ಲಿ ನಡೆದ ಪತಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತೇವೆ. 9/9/22ರಂದು 22ರಿಂದ 15/9/22ರಂದು ತನಕ ನಡೆದ JC ಸಪ್ತಾಹದಲ್ಲಿ ಹಲವಾರು ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಹಾಗೂ ಶಾಲೆಗಳಿಗೆ ಸ್ವಚ್ಛತಾ ಸಾಮಗ್ರಿ ವಿತರಣೆ ಹಾಗೂ ಸ್ವಚ್ಛತಾ ಕಾರ್ಮಿಕರಿಗೆ ನಗದು ವಿತರಣೆ ಹಾಗೂ ಅವರಿಗೆ ಸನ್ಮಾನವನ್ನು ಮಾಡಿರುತ್ತೇವೆ. 26/9/22ರಿಂದ 2/10/22ರವರೆಗೆ ಕೊಕ್ಕಡ ಪ್ರೌಢಶಾಲೆಯಲ್ಲಿ ನಡೆದ NSS ಶಿಬಿರಕ್ಕೆ ಧನ ಸಹಾಯ ಹಾಗೂ ಸಕ್ರಿಯವಾಗಿ ಭಾಗವಹಿಸಿರುತ್ತೇವೆ. 16/10/22ರಂದು ಬಿಸಿನೆಸ್ ಕಾನ್ಫರೆನ್ಸ್ JCI ಬೆಳ್ಮಣ್ಣಿನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತೇವೆ. 5/11/22ರ ಝೋನ್ ಕಾನ್ಫರೆನ್ಸ್ JCI ಕಾರ್ಕಳ ವತಿಯಿಂದ ನಡೆದಿದ್ದು ಅದರಲ್ಲಿ ಭಾಗವಹಿಸಿರುತ್ತೇವೆ. 6/11/22ರಂದು ಝೋನ್ ಕಾನ್ನಲ್ಲಿ ನಮ್ಮ ಘಟಕಕ್ಕೆ ಬಹುಮಾನಗಳ ಸುರಿಮಳೆ ಬಂದಿರುತ್ತದೆ. 4/12/22ರಂದು ಸೌತಡ್ಕ ಶಾಲೆಗೆ ಸ್ಟೀಲ್ ಕಪಾಟನ್ನು ವಿತರಣೆ ಮಾಡಿ ಸನ್ಮಾನ ಮಾಡಿರುತ್ತೇವೆ. 26/12/22ರಿಂದ 2/1/23ರಂದು ಸಂತ ಜನರ ಶಾಲೆಯಲ್ಲಿ ನಡೆದ NSS ಕ್ಯಾಂಪಿನಲ್ಲಿ ಭಾಗವಹಿಸಿರುತ್ತೇವೆ. 27/12/22 ಮತ್ತು 28/12/22ರಂದು ನಮ್ಮ ಘಟಕದ ವತಿಯಿಂದ ಶಾಲಾ ಮಕ್ಕಳ ಪ್ರವಾಸ ರಾಜಹಂಸ ಬಸ್ಸಿನಲ್ಲಿ ಮೈಸೂರು ಮತ್ತು ಇತರ ಕಡೆಗಳಲ್ಲಿ ಪ್ರವಾಸಿ ಸ್ಥಳಕ್ಕೆ ಭೇಟಿ ನೀಡಿರುತ್ತೇವೆ. ಈ ತಿಂಗಳಲ್ಲಿ ನಡೆದ ಸುಳ್ಯ, ಉಪ್ಪಿನಂಗಡಿ, ಮಡತ್ಯಾರು, ಕಡಬ ಘಟಕಗಳ ಹಾಗೂ ZP ಪದಗ್ರಹಣದಲ್ಲಿ ಭಾಗವಹಿಸಿರುತ್ತೇವೆ. ಇದಲ್ಲದೆ ಕೊಕ್ಕಡ ದೇವಸ್ಥಾನದ ಕೋರಿಗದ್ದೆಯಲ್ಲಿ ಬೃಹತ್ ನೇಜಿನಾಟಿ ಆಂದೋಲನವನ್ನು ಮಾಡಿರುತ್ತೇವೆ. ಕೊಕ್ಕಡ ಸಂತ ಜನರ ಶಾಲೆಯಲ್ಲಿ ಶ್ರಮದಾನವನ್ನು ನಡೆಸಿರುತ್ತೇವೆ. ಕಳಿಂಜ ಶ್ರೀ ಸದಾಶಿವೇಶ್ವರ ದೇವಸ್ಥಾನದ ನೀರಿನ ಟಾಂಕಿಯನ್ನು ಸ್ವಚ್ಛಗೊಳಿಸಿರುತ್ತೇವೆ. ಕುಂಟಾಲ್ವಳಿಕೆಯಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ 2 ಜನ ಸದಸ್ಯರು ಸಕ್ರಿಯವಾಗಿ ರಕ್ತದಾನ ಮಾಡಿರುತ್ತಾರೆ. ಕೊಕ್ಕಡ ಸಂತ ಜನರ ಶಾಲೆಯಲ್ಲಿ ಮಕ್ಕಳಿಗೆ ಸ್ಪರ್ಧೆ ನಡೆಸಿ ಬಹುಮಾನ ವಿತರಣೆ ಮಾಡಿರುತ್ತೇವೆ. NSS ಕ್ಯಾಂಪ್ನಲ್ಲಿ ಕುಡಿಯುವ ನೀರಿನ ಬಗ್ಗೆ ಮಾಹಿತಿ ಶಿಬಿರವನ್ನು ನೀಡಿರುತ್ತೇವೆ. ಸಾರ್ವಜನಿಕರಿಗೆ 3 ಮಡಕೆಯ ಸ್ವಚ್ಛತಾ ತರಬೇತಿಯನ್ನು ನೀಡಿರುತ್ತೇವೆ. ಕೊಕ್ಕಡ ಪ್ರಾಥಮಿಕ ಶಾಲಾ ಆವರಣಕ್ಕೆ ಧನ ಸಹಾಯವನ್ನು ನೀಡಿರುತ್ತೇವೆ. ಕೊಕ್ಕಡದಲ್ಲಿ ಶಾಲಾ ಮಕ್ಕಳ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಮಕ್ಕಳಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಶಾಲಾ ಪರಿಕರಗಳನ್ನು ನೀಡಿರುತ್ತೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ನಡೆಸಿರುತ್ತೇವೆ. ಭಾರತೀಯ JCಗೆ JFP ಸೆನೆಟರ್ ಮತ್ತು HCF ಕೊಡುಗೆಯನ್ನು ನೀಡಿರುತ್ತೇವೆ. ಕೊಕ್ಕಡ ಕೋರಿಗದ್ದೆಯಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾಟಕ್ಕೆ ಧನ ಸಹಾಯವನ್ನು ಕೂಡ ನೀಡಿರುತ್ತೇವೆ. ಇದರೊಂದಿಗೆ ನನ್ನ 22ನೇ ಸಾಲಿನ ಅಧ್ಯಕ್ಷೀಯ ವರದಿಯನ್ನು ಮುಕ್ತಾಯ ಮಾಡುತ್ತಿರುತ್ತೇನೆ. ನಮ್ಮ JCI ಕೊಕ್ಕಡ ಕಪಿಲ ಇಂದಿಗೆ 3ನೇ ವರ್ಷದ ಪದಗ್ರಹಣವನ್ನು ಆರಂಭಿಸ್ತಾ ಇದ್ದೇವೆ. JCI 2020ರಲ್ಲಿ ಆದಾಗ ಪ್ರಥಮವಾಗಿ JC ಏನಂತ ಗೊತ್ತಿಲ್ಲದ ಸಂದರ್ಭದಲ್ಲಿ ನನಗೆ ಮಾರ್ಗದರ್ಶನವಾಗಿ ನೀಡಿದಂಥ ಪ್ರಶಾಂತ್ ಹಾಗೂ ಜೋಸೆಫ್ ಸರ್ನ ನಾನು ಚಿರಋಣಿಯಾಗಿರುತ್ತೇನೆ. ಏಕೆಂದರೆ ಕೊಕ್ಕಡ JC ಸ್ಥಾಪಕ ಅಧ್ಯಕ್ಷನಾಗಿ ನಾವು ಇಲ್ಲಿ ಇರಬೇಕಾದ್ರೆ ಇದು ನನ್ನ ಜೀವಂತ ಪರ್ಯಂತವಾಗಿ ನನ್ನ ಹೆಸರು ಈ JCಯಲ್ಲಿ ಇರುತ್ತದೆ. ಇದಕ್ಕೆ ಕಾರಣಕರ್ತರು ಜೋಸೆಫ್ ಸರ್ ಹಾಗೂ ಪ್ರಶಾಂತ್ ಸರ್. ಹಾಗೆ ಈ JC ಫಸ್ಟ್ ನಾನು ಇರುವಾಗ 15ರಿಂದ 20 ಜನ ಮಾತ್ರ ಇದ್ದರು. ಇವಾಗ 3ನೇ ವರ್ಷಕ್ಕೆ ಸಾಧಾರಣ ಒಂದು 100 ಜನ ಸೇರುವಂಥ ಸೇರಿದ್ದಾರೆ. ಇನ್ನು ಮುಂದಕ್ಕೂ JC ಬೆಳೀತಾ ಉತ್ತಮ ರೀತಿಯಾಗಿ 2ನೇ ವರ್ಷದಲ್ಲಿ ಶ್ರೀಧರ್ ಅವರು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ವರ್ಷವೂ ಅಂದರೆ 2023ರಲ್ಲಿಯೂ ಉತ್ತಮವಾದ ಕಾರ್ಯವನ್ನು ಮಾಡಿ ಇದು JCI ಕೊಕ್ಕಡ ಕಪಿಲ ಚಿರಾಯಾಗಿ ಮುಂದುವರಿಯಲಿ ಅಂತ ಹೇಳುತ್ತಾ ನನ್ನ ಒಂದೆರಡು ಮಾತನ್ನು ಕೊನೆಗೊಳಿಸ್ತೇನೆ. JCI ಕೊಕ್ಕಡ ವಲಯದ ಪ್ರಸಕ್ತ ಸಾಲಿನ 2023ನೇ ವರ್ಷದ ಅಧ್ಯಕ್ಷರಾಗಿರುವಂತಹ JCI ಸೆನೆಟರ್ ಜಿತೇಶ್ ಎಲ್ ಬಿರೇರಾ ಇವರ ವ್ಯಕ್ತಿ ಪರಿಚಯವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
ಜಿತೇಶ್ ಅವರು ಒಬ್ಬ ಸೌಮ್ಯ ಮತ್ತು ಹಸನ್. ಇವರು ಹುಟ್ಟಿದ ಸ್ಥಳ ಈ ಕ್ಷೇತ್ರದ ಕೊಕ್ಕಡ ಧನ್ವಂತರಿ ಕ್ಷೇತ್ರದಲ್ಲಿ ಇರ್ತಾರೆ. ಇವರ ಹುಟ್ಟಿದ ದಿನಾಂಕ 15 ಮೇ 1990. ಇವರು ಬಹಳಷ್ಟು ಶ್ರೇಷ್ಠ ದಂಪತಿಗಳಾದಂತಹ ಜೋಸೆಫ್ ಪಿರೇರಾ ಮತ್ತು ಜಸಿಂತಾ ಡಿಸೋಜಾ ಇಬ್ಬರು ಕೂಡ ಶಿಕ್ಷಕರೇ. ಅವರು ಬೇರೆ ಬೇರೆ ರೀತಿಯ ಹುದ್ದೆಗಳನ್ನು ಗೌರವಿಸಿ ಅವರ ಗರ್ಭದಲ್ಲಿ ಜನಿಸ್ತಾರೆ. ಪ್ರಾಥಮಿಕ ಶಿಕ್ಷಣವನ್ನು ಶ್ರೀಯುತ ಜಿತೇಶ್ ಅವರು ಸಂತ ಹಿರಿಯ ಪ್ರಾಥಮಿಕ ಶಾಲೆ ಔಕ್ರಾಡಿ, ಅದೇ ರೀತಿ ಪ್ರೌಢ ಶಿಕ್ಷಣವನ್ನು ಬೆತರಿ ಪ್ರೌಢಶಾಲೆ ನೆಲ್ಲಿಯಾಡಿ, ಪದವಿ ಪೂರ್ವ ಶಿಕ್ಷಣವನ್ನು SDM ಕಾಲೇಜು ಉಜಿರೆ, ಪದವಿಯನ್ನು ABJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸುಳ್ಯ ಇಲ್ಲಿ ನೆರವೇರಿಸಿರುತ್ತಾರೆ. ಅಷ್ಟು ಮಾತ್ರವಲ್ಲ, ಬಹಳಷ್ಟು ಅತಿ ಹೆಚ್ಚಿನ ಒಂದು ಈಗಿನ ಹೇಳ್ತಾರೆ ಡಿಸ್ಟಿಂಕ್ಷನ್ನಲ್ಲಿ ಎಲ್ಲ ತರಗತಿಗಳನ್ನು ಉತ್ತೀರ್ಣತೆಯಲ್ಲಿ ಹೋಗಿರ್ತಾರೆ. ಈಗ ಅವರು ಪ್ರಸಕ್ತ ಸಾಲಿನಲ್ಲಿ ಅವರ ವೃತ್ತಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ.
ಭಾರಿ ಭಗೀರಥನಂತೆ ಆ ಅವರೊಬ್ಬ ಕನ್ನಡ ವಿದ್ವಾಂಸ, ಅತ್ಯಂತ ಶ್ರೇಷ್ಠ ಲೇಖಕ. ಅವರು ನಮಗೆ ನಿಜವಾಗಿಯೂ ಹೆಮ್ಮೆ. ಅವರನ್ನು ನೋಡ್ತಾ ಇರಬೇಕಾದ್ರೆ ಅವರು ನಮಗೆಲ್ಲರಿಗೂ ಕೂಡ, ನಮ್ಮ ಊರಿನವರಿಗೆಲ್ಲ ಕೂಡ ಪ್ರೇರಣೆ. ಇದೇ ಥರ ನಮ್ಮ ಊರಿನಲ್ಲಿ ಓದಿ ಬೆಳೆದು ಪರವೂರಿನಲ್ಲಿ ಸಾಧನೆ ಮಾಡಿರುವಂಥ ಅನೇಕರಿದ್ದಾರೆ. ಅವರನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಅವರನ್ನು ನಮ್ಮ ತಾಯ್ನಾಡಿನ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ಗೌರವಿಸಬೇಕು ಅಂತ ಅಂದ್ಕೊಂಡಿದ್ದೇನೆ. ಅದು ದಿವಾಕರ್ ಸರ್ ಅವರಿಂದನೇ ಪ್ರಾರಂಭ. ಪ್ರಸಕ್ತ ಸಾಲಿನಲ್ಲಿ ಎಲ್ಲ ನನ್ನ ಪದಾಧಿಕಾರಿಗಳು, ಪೂರ್ವಾಧ್ಯಕ್ಷರು, JC ಅಭಿಮಾನಿಗಳು, ಕೊಕ್ಕಡದ ಎಲ್ಲ ಸಂಘ ಸಂಸ್ಥೆಗಳು, ವಲಯಾಧ್ಯಕ್ಷರು, ವಲಯ ಉಪಾಧ್ಯಕ್ಷರು, ವಲಯಾಡಳಿತ ಮಂಡಳಿ ಎಲ್ಲರ ಸಹಕಾರವನ್ನು ಕೇಳ್ತಾ ಇದ್ದೇನೆ. ಜೈ ಜೈಸಿ. ಇದಕ್ಕೆ ಉತ್ಸಾಹಕರಾಗಿ ಬಂದಿರುವಂತಹ ಸದಸ್ಯರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ JCಗೆ ಸೇರ್ಪಡೆಗೊಳಿಸ್ತಾ ಇದ್ದೇನೆ. ದಯವಿಟ್ಟು ತಮ್ಮ ಬಲದ ಕೈಯನ್ನು ಭುಜದ ಹತ್ತಿರ ಕೆಟ್ಟಿರಬೇಕು.
ನಾನು ಹೇಳಿದಂತೆ ಹೇಳಬೇಕು. ನಾನು ನಿಮ್ಮ ಹೆಸರು ಹೇಳಿ. JC ಉದ್ದೇಶಗಳನ್ನು ವಿಶ್ವಾಸಪೂರ್ವಕವಾಗಿ ಈಡೇರಿಸುತ್ತೇನೆಂದು ಮತ್ತು JC ಆದರ್ಶ ಹಾಗೂ ತತ್ವಗಳನ್ನು ಸದಾ ಎತ್ತಿ ಹಿಡಿಯುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಆಡಳಿತ ಮಂಡಳಿಯ ಸದಸ್ಯರೆಲ್ಲ ವೇದಿಕೆಗೆ ಬರಬೇಕು. ಕೊಕ್ಕಡ ಕಪಿಲ ಘಟಕದ ನಿಮ್ಮ ಹುದ್ದೆಯನ್ನು ಹೇಳಿ. ಹಾಗೆ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಹಾಗೂ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಗ್ರಾಮೀಣ ಪರಿಸರದ ಜನರನ್ನು ಒಂದು ಗುರುತಿಸುವಂಥ ವ್ಯವಸ್ಥೆ ಮತ್ತು ಅವರನ್ನು ಪ್ರೋತ್ಸಾಹಿಸುವ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿ ನಾನು ಅವರನ್ನು ಕೇಳಿಕೊಳ್ಳುತ್ತೇನೆ. ಹಾಗೆ ಇವತ್ತು ನಮ್ಮನ್ನು ಸನ್ಮಾನಿಸಿದ್ದಕ್ಕಾಗಿ ನಾನು ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ನಮ್ಮ JCಯ ಹೊಸ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಇವರಿಗೆ ಶುಭಾಶಯಗಳನ್ನು ಹೇಳುತ್ತಾ ಅವರ ಮುಂದಿನ ಈ JC ಇದರಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲು ಅವರಿಗೆ ದೇವರು ಉತ್ತಮ ಆರೋಗ್ಯವನ್ನು ಹಾಗೂ ಇದನ್ನು ನೀಡಲಿ ಎಂದು ನಾನು ದೇವರಲ್ಲಿ ಬೇಡಿಕೊಂಡು ನನ್ನ 2 ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಪ್ರಪ್ರಥಮವಾಗಿ 2023ನೇ ಸಾಲಿನ JC ಕೊಕ್ಕಡದ ಅಧ್ಯಕ್ಷ ಸ್ಥಾನದ ಗದ್ದುಗೆ ನೇರಿರುವಂಥ ಜಸಂತ್ ಪಿರೇರಾ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇವರ ಘಟಕಾಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ನಿಮ್ಮ ಈ ಒಂದು ಆಡಳಿತದ ಅವಧಿಯಲ್ಲಿ, ಅಧಿಕಾರದ ಅವಧಿಯಲ್ಲಿ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು JC ಕೊಕ್ಕಡ ಕಪಿಲದ ವತಿಯಿಂದ ನೀಡಿ ಎನ್ನುವಂತಹ ಮಾತನ್ನು ಹೇಳುತ್ತಾ, ಆತ್ಮೀಯರೇ, ಭಾಳ ಸಂತೋಷ ಆಗ್ತಾ ಉಂಟು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಕಾರಣ ಆಗಲೇ ನಮ್ಮ ಹಿರಿಯರೊಬ್ಬರು ಹೇಳಿದರು, ಅತ್ಯಂತ ಗ್ರಾಮೀಣವಾದಂತಹ ಪ್ರದೇಶ ಕೊಕ್ಕಡ ಎನ್ನುವಂಥದ್ದು. ಇಲ್ಲಿ ನಮಗೆ ಬೇಕಾದಂತಹ ಮೂಲಸೌಕರ್ಯಗಳು ಬಹಳ ಕಡಿಮೆ. ಆದರೆ ಏನೂ ಇಲ್ಲದಂತಹ ಜಾಗದಲ್ಲಿಯೂ ಕೂಡ ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನು ಮಾಡಿ ತೋರಿಸಿದಂತಹ ಸಂಸ್ಥೆ ಅಂತ ಕೇಳಿದರೆ ಅದು JC ಕೊಕ್ಕಡ ಕಪಿಲ. ಬಹುಶಃ ನಮ್ಮ ಕಳೆದ ವರ್ಷದ ನನ್ನ ಸಮಕಾಲೀನ ಅಧ್ಯಕ್ಷರು ಅವರು ತನ್ನ ವರದಿಯನ್ನು ಹೇಳುವಾಗ ನಾನು ಚೀಟಿಯನ್ನು ತಗೊಂಡೆ ಕೈಯಲ್ಲಿ. ಅವರು ಹೇಳುವಂಥ ಒಂದು ಪ್ರಮುಖವಾದಂಥ 1-2 ಕಾರ್ಯಕ್ರಮಗಳ ಬಗ್ಗೆ ಪಟ್ಟಿಯನ್ನು ಮಾಡಿ ಅದರ ಬಗ್ಗೆ ಮಾತಾಡುವ ಅಂತೇಳಿ. ಬಹುಶಃ ಅವರು ಆಡಿದಂಥ ಅಷ್ಟು ಕಾರ್ಯಕ್ರಮಗಳು ಬಹುಶಃ ಬಹಳ ಅಚ್ಚುಕಟ್ಟಾದಂಥ ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನೇ ನೀಡಿದ್ದಾರೆ. ನಾನು ಅದನ್ನು ಮತ್ತೆ ಪಟ್ಟಿ ಮಾಡಲಿಕ್ಕೆ ಹೋಗಲಿಲ್ಲ, ಅದನ್ನು ಯಾವುದರಲ್ಲಿ ಹೇಳುವುದು ಅಂತೇಳಿ. ಅಂತಹ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನ ನೀಡಿದ ನನ್ನ ಸಮಕಾಲೀನ ಅಧ್ಯಕ್ಷರು ಅವರೇ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೊಬ್ಬ ಹಿರಿಯ ವ್ಯಕ್ತಿ, ಬಹುಶಃ ಇಲ್ಲಿಯ ಅಧ್ಯಕ್ಷರ ಆಯ್ಕೆಯಿಂದ ಹಿಡಿದು ಇವತ್ತಿನ ಕಾರ್ಯಕ್ರಮ ಆಗುವವರೆಗೆ ಅನೇಕ ಬಾರಿ ನನಗೆ ಕರೆ ಮಾಡಿ ಹೇಳಿದುಂಟು, ಅದು ಹೇಗೆ ಆಗಬೇಕು ಸರ್, ಇದು ಹೇಗೆ ಆಗಬೇಕಂತೇಳಿ. ಜೋಸೆಫ್ ಪಿರೇರಾ, ಬಹುಶಃ ಇವರು ಮತ್ತು ಇವರ ಒಂದು ಇಡೀ ಫ್ಯಾಮಿಲಿ ಇವತ್ತು JCಗೋಸ್ಕರ JC ಕೊಕ್ಕಡದ ಕಪಿಲದ ಒಂದು ಸಾಧನೆಯ ಬೆನ್ನೆಲುಬು ಅಂತ ಹೇಳಿದ ತಪ್ಪಾಗುವುದಕ್ಕೆ ಸಾಧ್ಯ ಇಲ್ಲ. ಬಹುಶಃ 2023ರ ಸಾಲಿಯೂ ಕೂಡ ಇವರ ಈ ಒಂದು ಸಹಕಾರವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಕಳೆದ ವರ್ಷ ವಲಯ ಮಟ್ಟದಲ್ಲಿ ತನ್ನ ಅಧಿಕಾರವನ್ನು ಪಡೆದುಕೊಂಡಿರುವಂಥ ಪ್ರಶಾಂತ್ ಕೊಕ್ಕಡ ಇದ್ದಾರೆ. 2022 ಸಾಲಿನಲ್ಲಿ IPP ಆಗಿ ಕೆಲಸ ಮಾಡಿದಂತಹ ಗಣೇಶ್ ಈ ವರ್ಷ ಕೂಡ ನಮಗೆ ತಮ್ಮ ಅಧ್ಯಕ್ಷ ಅವಧಿಯಲ್ಲಿ ಸಹಕಾರವನ್ನು, ಜಿತೇಶ್ ಎಲ್ ಪಿರೇರಾ ಇವರ ಅಧಿಕಾರಾವಧಿಯಲ್ಲಿ ಖಂಡಿತವಾಗಿಯೂ ಸಹಕಾರವನ್ನು ನೀಡುವುದಕ್ಕಿದ್ದಾರೆ. ಹಾಗೆಯೇ ಇವರು ಕೊಕ್ಕಡದಲ್ಲಿ ಏನೇ ಕಾರ್ಯಕ್ರಮಗಳನ್ನ ಮಾಡುವುದಿದ್ರೂ ಕೂಡ ಇಲ್ಲಿಯ ಪೂರ್ವಾಧ್ಯಕ್ಷರುಗಳ ಸದಸ್ಯರುಗಳ ಸಹಕಾರ ಖಂಡಿತ ಬೇಕು. ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಅವರು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಿದರು ಅಂತ ಹೇಳಿದರೆ ನನ್ನ ರೀಜನ್ ಖಂಡಿತವಾಗಿಯೂ ಒಳ್ಳೆಯ ರೀಜನ್ ಆಗಿ, ನಾನು ಈ ಮೊದಲೇ ನಮ್ಮ ವಲಯಾಧ್ಯಕ್ಷರಿಗೆ ಮಾತನ್ನು ಕೊಟ್ಟಿದ್ದೇನೆ. ನಾನು ನನ್ನ ರೀಜನನ್ನು ಅತ್ಯಂತ ಉತ್ತಮವಾದಂತಹ ರೀಜನ್ ಎನ್ನುವ ಹಾಗೆ ನಾನು ಮಾಡಿ ತೋರಿಸ್ತೇನೆ ಅಂತೇಳಿ.
ಆ ಮಾತನಾಡುವ ಭರವಸೆನ ನೀಡಬೇಕು ಅಂತ ಹೇಳಿದರೆ ಅದಕ್ಕೆ ನನ್ನ ಅಧ್ಯಕ್ಷರ ಸಹಕಾರ ನನಗೆ ಬೇಕು. ಅಧ್ಯಕ್ಷರು ನನಗೆ ಸಹಕರಿಸಬೇಕು ಅಂತ ಹೇಳಿದರೆ ಇಲ್ಲಿ ಇರುವಂಥ ಎಲ್ಲ ಸದಸ್ಯರ ಪೂರ್ವಾಧ್ಯಕ್ಷರುಗಳ ಘಟಕಾಡಳಿತ ಮಂಡಳಿಯ ಸಹಕಾರ ಅವರಿಗೆ ಖಂಡಿತವಾಗಿಯೂ ಬೇಕಾಗಿರುತ್ತದೆ. ತಾವೆಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ನೀಡಿ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿ ಅಂತ ಹೇಳುತ್ತಾ, ನಮ್ಮ ಅಧ್ಯಕ್ಷರಿಗೆ ಹಾಗೂ ಇಲ್ಲೊಂದು ಘಟಕಾಡಳಿತ ಮಂಡಳಿಯ ಸದಸ್ಯರನ್ನು ಉದ್ದೇಶಿಸಿ ಒಂದು ಚಿಕ್ಕ ಕಥೆಯನ್ನು ಹೇಳಿ ನನ್ನ ಈ ಒಂದು ಭಾಷಣವನ್ನು ಕೊನೆಗೊಳಿಸ್ತೇನೆ. ಬಹುಶಃ ಇದು ನನ್ನ ಕಥೆ ಅಲ್ಲ, ಗುರುರಾಜ ಕರಜಗಿ ಎನ್ನುವಂಥ ಒಬ್ಬ ಕರುನಾಡ ಬಾ ಬೆಳಕಿ ಎನ್ನುವಂಥ ಒಂದು ಪುಸ್ತಕದಲ್ಲಿ ನಾನು ಓದಿದಂತಹ ಕತೆ. ಕನಸನ್ನು ಹೇಗೆ ಕಾಣಬೇಕು ಅಂತೇಳಿ ಒಬ್ಬ ವ್ಯಕ್ತಿ ಇರ್ತಾನಂತೆ. ಅವ ಕುದುರೆಗಳ ತರಬೇತಿಯನ್ನು ನೀಡುವುದರಲ್ಲಿ ಪರಿಣಿತಿಯನ್ನು ಹೊಂದಿದವ, ಅತ್ಯಂತ ಬೇಡಿಕೆಯ ತರಬೇತುದಾರ. ಅವನಿಗೆ ಬಹಳ ಬೇಡಿಕೆ ಇತ್ತು, ಅಂದರೆ ಕುದುರೆಗಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತರಬೇತಿಯನ್ನು ನೀಡುವಂತಹ ಆ ಒಂದು ಕಲೆ ಅವನಿಗೆ ಗೊತ್ತಿತ್ತು. ಅವನಿಗೆ ಚಿಕ್ಕ ಒಂದು ಮಗು ಇತ್ತಂತೆ, ತಾಯಿ ಇರಲಿಲ್ಲ. ಇವನಿಗೆ ಮನೆ ಇಲ್ಲ, ಮಠ ಇಲ್ಲ, ಏನಿಲ್ಲ, ಆಸ್ತಿ ಇಲ್ಲ, ಭೂಮಿ ಇಲ್ಲ. ಇವನ ಕೆಲಸ ಒಂದೇ, ಕುದುರೆಗಳಿಗೆ ತರಬೇತಿಯನ್ನು ನೀಡುವುದು. ಊರೂರು ಸಂಚರಿಸುವವ, ಅಂದರೆ ಬೇಡಿಕೆ ತುಂಬ ಇತ್ತು, ಊರುಗಳಲ್ಲಿ ಸಂಚರಿಸುವಂಥ ಒಂದು ಕಾಯಕವೇ ಒಂದಿತ್ತು. ಜೊತೆಗೆ ಹೋಗುವ ಈ ಪುಟ್ಟ ಬಾಲಕನನ್ನು, ಮಗುವನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಂತೆ. ಅನೇಕ ವರ್ಷಗಳು ಹೋದ ನಂತರ ಮಗುವಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸುವಂಥ ಒಂದು ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ಒಂದು ಹಾಸ್ಟೆಲನ್ನು ಹುಡುಕಿ, ಅಂದರೆ ಊರೂರು ಸುತ್ತುವವ ಶಾಲೆಗೆ ಸೇರಿಸುವುದಕ್ಕೆ ಅನನುಕೂಲ ಆದ ಕಾರಣ ಒಂದು ಹಾಸ್ಟೆಲನ್ನು ಹುಡುಕಿ ಆ ಮಗುವನ್ನು ಅಲ್ಲಿ ಓದಿಸ್ತಾನಂತೆ. ಈಗೇನೆ ಪಾಠ ಮುಂದುವರಿತಾ ಇರುವಾಗ ಶಿಕ್ಷಕರು ಬಂದು ಕೇಳಿದರಂತೆ, ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೇಳಿದರಂತೆ, ನಿಮ್ಮ ಇನ್ನು ಫ್ಯೂಚರಲ್ಲಿ ನೀವು ಏನಾಗುವುದಕ್ಕೆ ಇಷ್ಟಪಡ್ತೀರಿ, ನಿಮ್ಮ ಭವಿಷ್ಯವನ್ನು ನೀವು ಹೇಗೆ ಕಂಡುಕೊಳ್ಳುವುದಕ್ಕೆ ನೀವು ಇಷ್ಟಪಡ್ತೀರಿ, ನೀವೆಲ್ಲ ಒಂದು ವಾರದ ಒಂದು ಸಮಯವನ್ನು ತೆಗೆದುಕೊಂಡು ಬಂದು ನನಗೆ ಅದನ್ನು ಒಪ್ಪಿಸಬೇಕು ಅಂತೇಳಿ. ಎಲ್ಲ ಮಕ್ಕಳು ಕೂಡ ಒಂದೊಂದು ರೀತಿಯಾದಂತಹ ತನ್ನ ಆಕಾಂಕ್ಷೆಗಳನ್ನು ತಂದಿಟ್ಟರಂತೆ. ಒಬ್ಬರು ಡಾಕ್ಟರ್ ಆಗಬೇಕು ಅಂತ ಹೇಳಿದಂತೆ, ಇನ್ನೊಬ್ಬರು ಇಂಜಿನಿಯರ್ ಆಗಬೇಕು, ಹೀಗೆ ಅನೇಕ ಹುದ್ದೆಗಳನ್ನು ಅಲಂಕರಿಸಬೇಕು ಎನ್ನುವಂಥ ಆಶೆ ನಮ್ಮದು ಉಂಟು ಅಂತ ಹೇಳಿದರಂತೆ. ಆದರೆ ಈ ಕುದುರೆ ತರಬೇತುದಾರನ ಮಗ ಮಾತ್ರ ಒಂದು ವಿಚಿತ್ರವಾದಂಥ ಒಂದು ಆಶೆಯನ್ನು ಅಧ್ಯಾಪಕರ ಮುಂದೆ ಇಡ್ತಾನಂತೆ. ನನಗೆ ಸುಮಾರು ಒಂದು 500 ಎಕರೆ ಜಾಗವನ್ನು ಪರ್ಚೇಸ್ ಮಾಡಬೇಕು, ಅಲ್ಲಿ ಒಂದು ಕುದುರೆ ಫಾರ್ಮನ್ನು ಓಪನ್ ಮಾಡಬೇಕು, ಅಲ್ಲಿ 2000 ಕುದುರೆಗಳನ್ನು ಸಾಕಬೇಕು, ಅದಕ್ಕೆ ಒಂದು 250 ಮಂದಿ ತರಬೇತುದಾರರನ್ನು ಅಲ್ಲಿ ನಿಯೋಜನೆ ಮಾಡಬೇಕು, ಒಂದು ಫಾರ್ಮ್ ಹೌಸನ್ನು ಕಟ್ಟಬೇಕು, ಅದಕ್ಕೆ ಚಿಕಿತ್ಸೆಗೆ ಬೇಕಾಗಿರುವಂಥ ವೈದ್ಯಾಧಿಕಾರಿಗಳ ಅಗತ್ಯತೆ ಉಂಟು, ಅದಕ್ಕೆ ಒಂದು ಅಷ್ಟು ಮಂದಿಯನ್ನು ನಾನು ಕೆಲಸಕ್ಕೆ ನೇಮಿಸಿಕೊಳ್ಬೇಕು, ಇದಕ್ಕೆಲ್ಲ ಒಂದು 2000 ಕೋಟಿ ರೂಪಾಯಿಯಷ್ಟು ಯೋಜನೆಯನ್ನು ನಾನು ಹಾಕಿಕೊಂಡಿದ್ದೇನೆ ಅಂತೇಳಿ ಆ ಬಾಲಕ ಉತ್ತರವನ್ನು ತಂದು ಮುಂದೆ ಇಡ್ತಾನಂತೆ. ಆಗ ಎಲ್ಲರೂ ನಗುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಅಧ್ಯಾಪಕರು ಹೇಳಿದರಂತೆ, ನೋಡು, ನೀನು ಉಚ್ಚಾಟವಾದ ಉತ್ತರಗಳು ನನಗೆ ಬೇಡ, ನೀನು ಸರಿಯಾಗಿ ಇತರ ಮಕ್ಕಳು ಹೇಳುವ ಹಾಗೆ ಒಂದು ಚಂದದ ನಿನ್ನ ಆಶೆ ಏನುಂಟು, ಭವಿಷ್ಯದಲ್ಲಿ ನೀನು ಏನಾಗ್ತೀಯ ಅದನ್ನು ತಂದು ಒಪ್ಪಿಸು. ನೀವು ಇದನ್ನು ಯಾರಾದರೂ ಕೇಳಿದರೆ ಇದನ್ನು ಹುಚ್ಚು ಅಂತ ಹೇಳಿ ಭಾವಿಸ್ಬೋದು, ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ನಿನಗೆ ಗ್ರೇಡನ್ನು ಅಥವಾ ಮಾರ್ಕನ್ನು ನನಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರಂತೆ. ಬೇಕಾದರೆ ಇನ್ನೊಂದು 2 ದಿವಸ ಸಮಯವನ್ನು ತೆಗೆದುಕೋ, ನಿನ್ನ ಭವಿಷ್ಯ ನೀನು ಏನಾಗ್ತೀಯ ಎನ್ನುವುದನ್ನು ಒಂದು 2 ದಿವಸ ಬಿಟ್ಟು ಬಂದು ಒಪ್ಪಿಸು ಅಂತ ಹೇಳಿದರಂತೆ. ಇವ ಮರಳಿ ಹಾಸ್ಟೆಲ್ಗೆ ಹೋಗ್ತಾನೆ. ಹಾಸ್ಟೆಲ್ಗೆ ಹೋಗಿ ಮರಳಿ ಅದರ ಬಗ್ಗೆ ಆಲೋಚನೆಯನ್ನು ಮಾಡ್ತಾನೆ. ಮರಳಿ ತಂದು ಒಪ್ಪಿಸಿದ್ದು ಅದೇ ಉತ್ತರವನ್ನವ. ಆಗ ಹೇಳ್ತಾನಂತೆ ಅಧ್ಯಾಪಕರಿಗೆ, ಅಧ್ಯಾಪಕರೇ, ನಿಮ್ಮ ಗ್ರೇಡ್ ನನಗೆ ಅಗತ್ಯ ಇಲ್ಲ, ನಿಮ್ಮ ಮಾರ್ಕನ್ನು ನೀವು ಇಟ್ಕೊಳ್ಳಿ, ನನ್ನ ಕನಸು ಏನುಂಟು ಅದನ್ನು ನಾನು ಈಡೇರಿಸುವಲ್ಲಿ ನಾನು ಸದಾ ಮುಂದಿರ್ತೇನೆ ಅಂತ ಹೇಳ್ತಾನಂತೆ. ಬಹುಶಃ ಅದನ್ನು ಅವ ಹಾಗೆ ಮಾಡಿ ತೋರಿಸಿದ ಕೂಡ. ಈ ಕಥೆಯನ್ನು ಯಾಕೆ ಹೇಳಿದ್ರಂತ ಹೇಳಿದರೆ, ನಾವು ಜೀವನದಲ್ಲಿ ಕನಸನ್ನು ಕಾಣಬೇಕು. ಕನಸನ್ನು ಕಂಡ ನಂತರ ಆ ಕನಸನ್ನು ನಮಗೆ ಈಡೇರಿಸುವುದಕ್ಕೆ ಸಾಧ್ಯ ಉಂಟು ಅಂತೇಳಿ ಅದನ್ನೊಮ್ಮೆ ದೃಢಪಡಿಸಿಕೊಳ್ಬೇಕು. ದೃಢಪಡಿಸಿಕೊಂಡ ನಂತರ ಗುರಿಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಗುರಿಯನ್ನು ಆಯ್ಕೆ ಮಾಡಿಕೊಂಡ ನಂತರ ಆ ಗುರಿಯ ಕಡೆಗೆ ನನ್ನನ್ನು ನಾನು ಹೇಗೆ ಕೊಂಡು ಹೋಗುವಂಥ ಒಂದು ವಿಚಾರಗಳು ಉಂಟು, ಅದನ್ನು ನಾನು ತುಂಬಿಸಿಕೊಳ್ಬೇಕು, ಆ ಗುರಿಯನ್ನು ತಲುಪಬೇಕು. ಇದನ್ನು ಕಳಿಸಿಕೊಡುವಂಥ ಸಂಸ್ಥೆ ಯಾವುದು ಅಂತ ಕೇಳಿದರೆ ಅದು JCI. ನಮ್ಮಲ್ಲಿ ಒಂದಷ್ಟು ವಿಚಾರಗಳು ಇರ್ತವೆ, ಒಂದಷ್ಟು ವಿಚಾರ ನಮ್ಮಲ್ಲಿ ಇರ್ತವೆ, ಅನೇಕ ಪ್ರತಿಭೆಗಳು ನಮ್ಮಲ್ಲಿ ಉಂಟು. ಅದನ್ನು ಹೊರಗೆ ಹಾಕುವುದಕ್ಕೆ ಬೇರೆ ಯಾವುದೇ ರೀತಿಯಂಥ ವೇದಿಕೆಗಳು ಇರುವುದಿಲ್ಲ. ಆಗ ಅಂತಹ ಪ್ರತಿಭೆಗಳಿಗೆ, ಅಂತಹ ಕನಸುಗಳಿಗೆ, ಅಂತಹ ಒಂದು ಆಕಾಂಕ್ಷೆಗಳಿಗೆ ವೇದಿಕೆಯನ್ನು ಕಲ್ಪಿಸಿಕೊಡುವಂಥ ಸಂಸ್ಥೆ ಯಾವುದು ಅಂತ ಕೇಳಿದರೆ ಅದು JCI. ಅಧ್ಯಕ್ಷಗಳು ನಾನು ಹೇಳೋದು, ನೀವು ನಿಮ್ಮ ಕಾರ್ಯಕ್ರಮಗಳ ಬಗ್ಗೆ ಒಂದಷ್ಟು ಕನಸನ್ನು ಕಟ್ಟಿಕೊಳ್ಳಿ, ಅದರ ಬಗ್ಗೆ ಮರು ವಿಮರ್ಶೆಯನ್ನು ಮಾಡಿ, ನಿಮ್ಮ ಘಟಕಾಡಳಿತ ಮಂಡಳಿಯ ಮುಂದೆ ಅಥವಾ ನಿಮ್ಮ ಸದಸ್ಯರ ಮುಂದೆ ಅದನ್ನು ಇಡಿ.
ಅದನ್ನು ಮತ್ತೊಮ್ಮೆ ನನಗೆ ಆಗಬಹುದಾ ಮಾಡಲಿಕ್ಕೆ ಎನ್ನುವಂತಹ ಒಂದು ಅದನ್ನು ದೃಢಪಡಿಸಿ ಅದನ್ನು ಕಾರ್ಯರೂಪಕ್ಕೆ ತನ್ನಿ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಕೊಕ್ಕಳದ ಕಪಿಲದ ಕೀರ್ತಿಯ ಪತಾಕೆಯನ್ನು ಇನ್ನೂ ದಿಗದಂತರಕ್ಕೆ ಆರಿಸುವಂತಹ ಕೆಲಸ ನಿಮ್ಮಿಂದ 2023ರಲ್ಲಿ ಆಗಲಿ ಎನ್ನುವಂತಹ ಮಾತನ್ನು ಹೇಳುತ್ತಾ, ಇವತ್ತು ವಲಯ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಕಾರಣಾಂತರಗಳಿಂದ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ಒಂದು ಸಂದೇಶವನ್ನು ನನಗೆ ಕಳಿಸಿಕೊಟ್ಟಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಾನು ಅದನ್ನು ನಮ್ಮ ಅಧ್ಯಕ್ಷರಿಗೆ ಅದನ್ನು ಓದಿ ಹೇಳುತ್ತಾ ಇದ್ದೇನೆ. ಆತ್ಮೀಯ JC ಜಿತೇಶ್ ಪಿರೇರವರೇ, JCI ಕೊಕ್ಕಡ ಕಪಿಲ ಘಟಕದ 2023ನೇ ಸಾಲಿನ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿದ ತಮಗೆ ಅಭಿನಂದನೆಗಳು. ತಮ್ಮ ಅವಧಿಯಲ್ಲಿ ಘಟಕದ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿ ಮೂಡಿಬರಲಿ ಎಂದು ಶುಭ ಹಾರೈಸುತ್ತೇನೆ. 2022ನೇ ಸಾಲಿನ ಘಟಕವನ್ನು ಯಶಸ್ವಿಯಾಗಿ ಮುನ್ನಡೆಸಿದ JC ಶ್ರೀಧರ್ ಅವರಿಗೆ ಅಭಿನಂದನೆಗಳು. ಘಟಕದ ಯಶಸ್ವಿಗೆ ಸದಾ ಬೆನ್ನೆಲುಬಾಗಿ ನಿಂತಿರುವ ಮಾರ್ಗದರ್ಶಕರಾದ ಜೋಸೆಫ್ ಪಿರೇರ ಹಾಗೂ ಅವರ ಕುಟುಂಬಕ್ಕೂ ಹಾಗೂ ಕಳೆದ ವರ್ಷದ ವಲಯ ಆಡಳಿತ ಮಂಡಳಿಯಲ್ಲಿ ವಲಯಾಧಿಕಾರಿಯಾಗಿದ್ದ ಪ್ರಶಾಂತ್ ಕೊಕ್ಕಡ ಅವರಿಗೂ ವಲಯಾಧ್ಯಕ್ಷರ ನೆಲೆಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. 2023ನೇ ಸಾಲಿನ ಘಟಕಾಡಳಿತ ಮಂಡಳಿಯ ಕಾರ್ಯನಿರ್ವಹಿಸುವ ಎಲ್ಲ ಮಿತ್ರರಿಗೂ ಹಾಗೂ JCI ಕೊಕ್ಕಡ ಕಪಿಲದ ಎಲ್ಲ ಸದಸ್ಯರಿಗೂ ವಲಯಾಧ್ಯಕ್ಷರ ನೆಲೆಯಲ್ಲಿ ಶುಭಾಶಯಗಳನ್ನು ಕೋರುತ್ತಾ ಇದ್ದೇನೆ. ನಿಮ್ಮ ವರ್ಷ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸುತ್ತೇನೆ. JFT ಪುರುಷೋತ್ತಮ ಶೆಟ್ಟಿ, ವಲಯ ಅಧ್ಯಕ್ಷರು, ವಲಯ 15. ಅವರ ಶುಭಾಶಯಗಳನ್ನು ಕೂಡ ನಿಮ್ಮ ಮುಂದೆ ವಾಚಿಸಿದ್ದೇನೆ. ಮತ್ತೊಮ್ಮೆ ಎಲ್ಲ ಘಟಕಾಡಳಿತ ಮಂಡಳಿಗೆ, ಘಟಕಾಧ್ಯಕ್ಷರಿಗೆ ಶುಭ ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ಅಕ್ಷರದೀವಿಗೆ ಆರಂಭೋತ್ಸವ ಕಾರ್ಯಕ್ರಮ ಏನಿದೆ, ಇದನ್ನು ಬಹಳ ಸಂತೋಷದಿಂದ ಅತ್ಯಂತ ಗೌರವದಿಂದ ಉದ್ಘಾಟನೆ ಮಾಡಿದ್ದೇನೆ. ಅದನ್ನು ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳಬೇಕಾದ್ದಿಲ್ಲ. ಯಾಕೆಂದರೆ ನನ್ನ ಸಹಪಾಠಿ ಜೊತೆಯಲ್ಲಿ 3 ವರ್ಷ ಪದವಿ ವಿದ್ಯಾಭ್ಯಾಸ ಮಾಡಿದ್ದೇವೆ ನಾವು, ಪ್ರಶಾಂತ್ CH ಅವರು ಆರಂಭದಲ್ಲಿ ಉಲ್ಲೇಖ ಮಾಡಿದ್ದಾರೆ JCI ಸಂಸ್ಥೆಯ ಬಗ್ಗೆ, ಅಂತಾರಾಷ್ಟ್ರೀಯ ಸಂಸ್ಥೆಯೊಂದರ ಕಾರ್ಯಚಟುವಟಿಕೆಗಳ ಬಗ್ಗೆ ಅವರು ಹೇಳಿದ್ದಾರೆ. ಅಂತಾದರೆ ಈಗ 3ನೇ ವರ್ಷದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಕೊಕ್ಕಡ ಕಪಿಲಾದ ಬಗ್ಗೆ ಮಾತನಾಡೋ ಅವಶ್ಯಕತೆ ಇಲ್ಲ ಅಂತ ಕಾಣ್ತದೆ. ಯಾಕೆ ಅಂತ ಕೇಳಿದರೆ, ಮಾತನಾಡುವುದೇ ಕೆಲಸ ಆಗಬಾರ್ದು, ಕೆಲಸ ಮಾತಾಡಬೇಕು ಅಂತೇಳಿ. ಬಹುಶಃ ಈ ಸಂಸ್ಥೆಯ ಕೆಲಸ ಏನಿದೆ ಅದು ನಮಗೆ ಕಾಣ್ತಾ ಇದೆ, ಹಾಗಾಗಿ ಮಾತನಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿರುವಂಥದ್ದು. ಕೊಕ್ಕಡ ಕಪಿಲ ಈ ಸಂಸ್ಥೆ ಅಂತಾರಾಷ್ಟ್ರೀಯ ಸಂಸ್ಥೆ. ಇವತ್ತು ಕಪಿಲ ನದಿಯ ಹಾಗೆಯೇ ನಿರಂತರ ಹರಿತಾ ಇರಬೇಕು, ಹರಿತಾ ಇದೆ. ಅದು ಯಾವತ್ತೂ ಕೂಡ ಬತ್ತೋದಿಲ್ಲ. ಕೆಲವೊಮ್ಮೆ ವಿಪರೀತ ಬೇಸಿಗೆ ಆದಾಗ ಸ್ವಲ್ಪ ನೀರು ಕಡಿಮೆ ಆಗಬಹುದೇ ಹೊರತು ಮತ್ತೆ ಅದು ನಿರಂತರ ಹರಿತಾ ಇರ್ತದೆ. 23ನೇ ಸಾಲಿನ JCI ಸಂಸ್ಥೆಯ ಕೊಕ್ಕಡ ಕಪಿಲ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಜಿತೇಶ್ ಎಲ್ ಪಿರೇರ ಸರ್ ಅವರಿಗೆ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ಅವರ ತಂಡದವರಿಗೂ ಕೂಡ ಶುಭವನ್ನು ಕೋರ್ತಾ ಇದ್ದೇನೆ. JCI ಸಂಸ್ಥೆ ಅಂದರೆ ಅದು ಶಿಸ್ತಿಗೆ ಪರ್ಯಾಯ ಹೆಸರು ಅಂಥೇಳಿ ನಾನು ಭಾವಿಸ್ತೇನೆ. ಎರಡನೇದಾಗಿ JCI ಸಂಸ್ಥೆ ಅಂತ ಹೇಳಿದರೆ ವ್ಯಕ್ತಿತ್ವ ಕಟ್ಟಿಕೊಡುವುದಕ್ಕೆ ಪೂರಕವಾದಂಥ ಅಥವಾ ಅದಕ್ಕೆ ಪರ್ಯಾಯವಾದಂಥ ಇನ್ನೊಂದು ಹೆಸರು ಅಂಥೇಳಿ ನಾನು ಭಾವಿಸ್ತೇನೆ. ನಾವು ಗಮನಿಸಿದ್ದೇವೆ, ನಿಕಟಪೂರ್ವ 2021ರ ಅಧ್ಯಕ್ಷರು ಗಣೇಶ್ ಅವರು, ನಮ್ಮ ಆತ್ಮೀಯರು, ಅವರು ಈಗಾಗಲೇ ವೇದಿಕೆಯಲ್ಲಿ ಮಾತಾಡಿದ್ದಾರೆ. ಈಗ ತಾನೇ ನಿರ್ಗಮಿಸಿದಂಥ ಅಧ್ಯಕ್ಷರು ಶ್ರೀಧರ್ ರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಅಥವಾ ಭರತ್ ಶೆಟ್ಟಿ ಅವರು ಮಾತಾಡಿದ್ದನ್ನು ಗಮನಿಸಿದ್ದೀರಿ ನೀವೇ. ಇಲ್ಲಿನ ಈ ಶಿಸ್ತು, ಇಂತಹ ವೇದಿಕೆಯನ್ನು ಗಮನಿಸುವಾಗ ನಾನು ಸ್ವಲ್ಪ ಹಲುಬಿದೆ ಅಥವಾ ನೊಂದುಕೊಂಡೆ. ಯಾಕೆ ಅಂತ ಹೇಳಿದರೆ, ನಾನು ಈ ಸಂಸ್ಥೆಯೊಳಗಡೆ ಬಂದಿಲ್ಲ ಅಂತ ಹೇಳುವಂಥದ್ದು. ಏನೋ ಕಷ್ಟಪಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಿದ ದಿನಗಳಲ್ಲಿ ಉದ್ಯೋಗ ದೊರಕಿಸಿದ ಸಂದರ್ಭದಲ್ಲಿ ಉಜಿರೆಯಲ್ಲಿ ನಮ್ಮ ಸ್ನೇಹಿತರು, ಹಿರಿಯರು ಕೆಲವೊಂದು ಸಂದರ್ಭದಲ್ಲಿ ಹೇಳಿದ್ದಿದೆ. ಆದರೆ ನಮ್ಮದೇ ಆದಂಥ ಕೌಟುಂಬಿಕ ಸಮಸ್ಯೆಗಳಿಂದಾಗಿ ಅದಕ್ಕೆಲ್ಲ ಸೇರಿಕೊಳ್ಳಿಕ್ಕೆ ಆಗಿರಲಿಲ್ಲ. ಒಂದು ವೇಳೆ ಸೇರಿಕೊಳ್ತಾ ಇದ್ದರೆ ಬಹುಶಃ ನಾನು ಅದನ್ನು ಇವತ್ತು ಯೋಚನೆ ಮಾಡೋದು.
ನೀವು ಸ್ವಲ್ಪ ಎತ್ತರಕ್ಕೆ ಬೆಳೆದಿದ್ದೀನಿ ಅಂಥೇಳಿ ಅಂದುಕೊಂಡಿದ್ದೀರಾ. ಬಹುಶಃ ಅದಕ್ಕಿಂತ ಎತ್ತರಕ್ಕೆ ಹೋಗೋದಕ್ಕೆ ಅವಕಾಶ ಆಗ್ತಿದ್ದು ಅಂಥೇಳಿ ನಾನು ಭಾವಿಸ್ತೇನೆ. ಅಂಥ ಅವಕಾಶಗಳನ್ನು ಕಳ್ಕೊಂಡಿದ್ದೇನೆ. ಏನೇ ಇರಲಿ, ಬಹುಶಃ ಈ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ಬಂದಿರುವಂತಹ ಎಲ್ಲರಿಗೂ ಕೂಡ, ವಿಶೇಷವಾಗಿ ಮಕ್ಕಳಿಗೆ ತುಂಬ ಪ್ರೇರಣಾದಾಯಕವಾದಂತಹ, ಸ್ಫೂರ್ತಿದಾಯಕವಾದಂತಹ, ಬದುಕಿನ ದಾರಿ ತೋರಿಸುವಂತಹ ಕಾರ್ಯಕ್ರಮಗಳು ಅಂಥ ಸಂಸ್ಥೆ ಅಂಥೇಳಿ ನಾನು ಭಾವಿಸ್ತೇನೆ. JCI ಕೊಕ್ಕಡ ಕಪಿಲ ಈ ಒಂದು ಸಂಸ್ಥೆಯನ್ನು ಕಳೆದ 2022ನೇ ಸಾಲಿನಲ್ಲಿ ನನ್ನ ಅಧ್ಯಕ್ಷೀಯ ಅವಧಿಯಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಶ್ರೀಧರ್ ರಾವ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮುಂದಿನ 2023ನೇ ಸಾಲಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಇವತ್ತಿನ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಹಾಗೂ ಈ ವರ್ಷ ಕೊಕ್ಕಡ ಕಪಿಲ ಮಹೋನ್ನತ ಸಾಧನೆ ಮಾಡುವತ್ತ ಒಂದು ಮೊದಲ ದಿಟ್ಟ ಹೆಜ್ಜೆಯನ್ನಿಟ್ಟಿದೆ. ಈ ಒಂದು ದಿಟ್ಟ ಹೆಜ್ಜೆಯನ್ನಿಟ್ಟು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. JC ಕುಟುಂಬದ ಎಲ್ಲ ಸದಸ್ಯರಿಗೂ ಹಾಗೂ ಪದಾಧಿಕಾರಿಗಳಿಗೂ ನನ್ನ ನಮನಗಳು. ಈ ಉತ್ತಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಹಾಗೂ ಇಲ್ಲಿ ಹುದ್ದೆಯನ್ನು ತೆಗೆದುಕೊಂಡ ಎಲ್ಲ ಹುದ್ದೆದಾರರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. JCI ಕೊಕ್ಕಡ ಕಪಿಲ ಇದರ 2023ನೇ ವರ್ಷದ ಪದಗ್ರಹಣ ಸಮಾರಂಭದ ಈ ಸುಂದರ ಕಾರ್ಯಕ್ರಮದಲ್ಲಿ ಮುಂದಿನ ವರ್ಷದ ಅಧ್ಯಕ್ಷರಾಗಿ ಈ ಪದಪ್ರದಾನವನ್ನು ಸ್ವೀಕರಿಸಿರುವಂತಹ ಜಿತೇಶ್ ಎಲ್ ಪಿರೇರಾ ಇವರಿಗೆ JCI ಮಣಂತಿಯರು ಘಟಕದ ಪರವಾಗಿ ಶುಭವನ್ನು ಕೋರ್ತಾ ಇದ್ದೇನೆ. ನಾನು ನೆಲ್ಯಾಡಿ JCಯ 22ನೇ ಸಾಲಿನ ಅಧ್ಯಕ್ಷೆ. 22ನೇ ಸಾಲಿನ ನನ್ನ ಸಮಕಾಲೀನ ಅಧ್ಯಕ್ಷರು JC ಶ್ರೀಧರ್ ರಾವ್ ಇವರು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಮಾಡುವುದರೊಂದಿಗೆ ವಲಯದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಹ ಭಾಗವಹಿಸಿ ಒಳ್ಳೆಯ ಹೆಸರನ್ನು ವಲಯದಲ್ಲಿ ಮಾಡಿದಂಥವರು. ಇವರಿಗೆ ಅಭಿನಂದನೆಗಳನ್ನು ನೆಲ್ಯಾಡಿ ಘಟಕದ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ವರ್ಷದ ನೂತನ ಅಧ್ಯಕ್ಷರಾದಂತಹ ಜಿತೇಶ್ ಎಲ್ ಪಿರೇರಾ ಇವರು ಹಾಗೂ ಇವರ ತಂಡ ಈ 2023ನೇ ವರ್ಷವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವಂತೆ ಅವರ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನೆರವೇರಲಿ ಅಂತ ನಮ್ಮ ಘಟಕದ ಪರವಾಗಿ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇನೆ. JCI ಕೊಕ್ಕಡ ಕಪಿಲ ಪ್ರಾಂತ್ಯ ಸಿ ವಲಯ 15ರ 2023ನೇ ಸಾಲಿನ 3ನೇ ವರ್ಷದ ಪದಗ್ರಹಣ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ JCI ಕೊಕ್ಕಡ ಕಪಿಲ ಇದರ ನೂತನ ಅಧ್ಯಕ್ಷರಾಗಿರುವ JCI ಸೆನೆಟರ್ ಜಿತೇಶ್ ಎಲ್ ಪಿರೇರಾ ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಈ ಸಮಾರಂಭದ ಮುಖ್ಯ ಅತಿಥಿಯಾಗಿರುವ ಡಾಕ್ಟರ್ ದಿವಾ ಕೊಕ್ಕಡ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಪದಪ್ರದಾನ ಕಾರ್ಯಕ್ರಮದ ಅಧಿಕಾರಿಯಾಗಿರುವ JC ಭರತ್ ಶೆಟ್ಟಿ ವಲಯ ಉಪಾಧ್ಯಕ್ಷರು ಪ್ರಾಂತ್ಯ ಸಿ ವಲಯ 15 ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ.